ನಮಸ್ಕಾರ ನ್ಯೂಸ್ ಅಟ್ 11 ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ನಾಡಿದ್ದೇ ಬೈ ಎಲೆಕ್ಷನ್ ರಿಸಲ್ಟ್. ಅನರ್ಹರಿಗೆ ಢವಢವ ಶುರುವಾಗಿದೆ. ಸಿಎಂ ಮನೆ ಬಾಗಿಲು ತಟ್ತಾ ಇದ್ದಾರಂತೆ ಬಿಜೆಪಿ ಅಭ್ಯರ್ಥಿಗಳು. ಎಂಟಿಬಿ ನಾಗರಾಜ್ ಸಿಎಂ ಭೇಟಿ ಮಾಡಿ ಮಾತನಾಡಿದ್ದಾಯ್ತು. ಈಗ ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್ನ ಅನರ್ಹ ಶಾಸಕ, ಇದೀಗ ಬಿಜೆಪಿ ಅಭ್ಯರ್ಥಿ ಗೋಪಾಲಯ್ಯ ಸಿಎಂ ಅವ್ರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ ಅಂತ ಗೊತ್ತಾಗಿದೆ. ಹೊಸಕೋಟೆ ಫಲಿತಾಂಶ ವ್ಯತಿರಿಕ್ತವಾದರೆ ನನ್ನ ಕೈ ಬಿಡಬಾರ್ದು ಅಂತ ಎಂಟಿಬಿ ನಾಗರಾಜ್ ಮನವಿ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಮುಖ್ಯಮಂತ್ರಿಗಳ ಬಳಿ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ. ಬಚ್ಚೇಗೌಡ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಸಿಎಂಗೆ ಎಂಟಿಬಿ ಮನವಿ ಮಾಡಿಕೊಂಡಿದ್ದಾರಂತೆ. ಬಚ್ಚೇಗೌಡರು ತಮ್ಮ ಮಗನನ್ನೇ ಬೆಂಬಲಿಸಿದ್ದಾರೆ, ಬಿಜೆಪಿ ಅಭ್ಯರ್ಥಿಯಾಗಿ ನನ್ನನ್ನು ಬೆಂಬಲಿಸಿಲ್ಲ ಅಂತ ಎಂಟಿಬಿ ಬೆನ್ನಲ್ಲೇ ಇದೀಗ ಸಿಎಂ ಜೊತೆ ಗೋಪಾಲಯ್ಯ ಮಾತುಕತೆ ಮಾಡಿದ್ದಾರೆ. ಮತದಾನ ಪ್ರಮಾಣ, ಸೋಲು ಗೆಲುವಿನ ಲೆಕ್ಕಾಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇನ್ನು ಗೆಲ್ತೀರಾ, ಯೋಚನೆ ಮಾಡಬೇಡಿ, ಮಂತ್ರಿ ಆಗೋಕೆ ರೆಡಿಯಾಗಿ ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಸಿಎಂ ಭರವಸೆಯನ್ನ ನಂಬಿ ಗೋಪಾಲಯ್ಯ ಹೊರಟಿದ್ದಾರೆ. ಮಾಧ್ಯಮಗಳಿಗೆ ಏನು ಪ್ರತಿಕ್ರಿಯೆ ನೀಡಲಿಲ್ಲ. ಒಟ್ಟಾರೆ ಇದೀಗ ಎಂಟಿಬಿ ನಾಗರಾಜ್, ಅನಂತರ ಮಹಾಲಕ್ಷ್ಮಿ ಲೇಔಟ್ನ ಗೋಪಾಲಯ್ಯ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ. ಸೋಲು ಗೆಲುವಿನ ಲೆಕ್ಕಾಚಾರ ಏನಾಗತ್ತೆ, ಎಷ್ಟೆಷ್ಟು ಅಂತರದಲ್ಲಿ ಗೆಲುವು ಸಾಧಿಸಬಹುದು, ಸೋತ್ರೆ ಮುಂದೆ ಏನ್ ಮಾಡಬೇಕು, ಮುಂದಿನ ಮಂತ್ರಿಗಿರಿಯ ಹಾದಿ ಏನು ಎತ್ತ, ಈ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಅಭ್ಯರ್ಥಿ ಗೋಪಾಲಯ್ಯ ಹಾಗೆಯೇ ಎಂಟಿಬಿ ನಾಗರಾಜ್ ಇಬ್ರು ಕೂಡ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ. ಗೆಲುವಿನ ಲೆಕ್ಕಾಚಾರ ಮತದಾನ ಆಗೋಗಿದೆ. 90.1% ಮತದಾನ ಹೊಸಕೋಟೆ ತಾಲೂಕಾಗಿದೆ. 15 ಕ್ಷೇತ್ರದಲ್ಲಿ ಹೈಯೆಸ್ಟ್ ಮತದಾನ ಹೊಸಕೋಟೆ. ಸೋಲು ಗೆಲುವಿನಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕಮಲದ ಗುರುತು ಎಂಟಿಬಿ ನಾಗರಾಜು ಗೆಲುವು ಖಚಿತ. 100% ಅವ್ರ ಕಾರ್ಯಕರ್ತರಿಗೆ ಎಲ್ಲರಿಗೂ ಟೆಲಿಫೋನ್ಗಳು ಮಾಡಿ ಶರತ್ ಬಚ್ಚೇಗೌಡರಿಗೆ ನೀವು ಬೆಂಬಲಿಸಬೇಕು ಅಂತ ಹೇಳಿರೋದು ಅದು ಸತ್ಯವಾಗಿದೆ. 15 ಗೆದ್ರು ಆಶ್ಚರ್ಯ ಪಡುವಂಗಿಲ್ಲ. ಆದರೆ ನನಗಿರತಕ್ಕಂಥ ಗ್ರೌಂಡ್ ರಿಯಾಲಿಟಿ, ನಾನು ಕೂಡ ಉಪಚುನಾವಣೆಗಳ ಮಾಸ್ಟರ್. ನಾನು ಸುಮಾರು ಉಪಚುನಾವಣೆಗಳನ್ನು ಇಡೀ ರಾಜ್ಯದಲ್ಲಿ ಎಲ್ಲ ಮೂಲೆಯಲ್ಲೂ ಮಾಡಿದ್ದೀನಿ. ಹಿಂಗೆ ಆಯ್ತದೆ ಅಂತ ಹೇಳಿದ್ದೀನಿ. ಎಲ್ಲ ಕಡೆಯಲ್ಲೂ ಕೂಡ ನಾನು ಏನೇನು ಹೇಳಿದೆ ಅದೇ ರೀತಿ ಆಗಿದೆ. ಯಡಿಯೂರಪ್ಪನವರನ್ನ ರಾಜ್ಯದ ಜನ ಕೈ ಬಿಡೋದಿಲ್ಲ. ಅವರ ಅನುಭವ, ಅವರ ಚಿಂತನೆ, ಅವರ ವಿಶಾಲವಾದ ದೂರದೃಷ್ಟಿಯನ್ನು ಇನ್ನು 3.5 ವರ್ಷಗಳ ಕಾಲ ಅವಶ್ಯಕತೆ ಇದೆ ಅನ್ನೋದನ್ನ ಮತದಾರ ತೀರ್ಮಾನ ಮಾಡಿದ್ದಾನೆ. ಬಿಜೆಪಿಯ ಸರ್ಕಾರ 100ಕ್ಕೆ 100 ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಮುಂದುವರಿತು. ಜಿಂದಾಲ್ ಕಂಪನಿಯ ಉದ್ಯೋಗಿ ದುರ್ಗಣ್ಣ ಅನ್ನುವಂತಹ ಉದ್ಯೋಗಿ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಬಳ್ಳಾರಿ ನಗರದ ದೇವಿನಗರ ನಿವಾಸಿ ಈತ ದುರ್ಗಣ್ಣ ಅನ್ನುವಂತಹ ವ್ಯಕ್ತಿ 13 ವರ್ಷಗಳಿಂದ ಜಿಂದಾಲ್ ಕಂಪನಿನಲ್ಲಿ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಸೊ ಇದೀಗ ಕೆಲಸಕ್ಕೆ ಅಂತ ಬಂದಿದ್ದಾರೆ, ಜಿಂದಾಲ್ ಕಂಪನಿಗೆ ಕೆಲಸಕ್ಕೆ ಬಂದಿದ್ದಾರೆ. ಆ ಬಂದಿರತಕ್ಕಂಥ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅವರ ಆಫೀಸ್ ಒಳಗಡೆ ಬರ್ತಾ ಇರ್ತಕ್ಕಂಥ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಆದ್ರೆ ವಾಪಸ್ ಹೋಗಿಲ್ಲ, ಮನೆಗೆ ಹೋಗಿಲ್ಲ. ಕೆಲಸಕ್ಕೆ ಬಂದಿರತಕ್ಕಂಥ ದೃಶ್ಯ ಇದೆ. ಅಲಿಪುರ ಬಳಿ ಜಿಂದಾಲ್ ಕಂಪನಿಗೆ ಬಂದಿರತಕ್ಕಂಥದ್ದು. ಅಲ್ಲಿ ಇದೀಗ ಬಸ್ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ತೋರಣಗಲ್ಲು ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಕೇಸ್ ದಾಖಲಾಗಿದೆ. ಕೆಲಸಕ್ಕೆ ಬಂದಿರತಕ್ಕಂಥ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಹಾಗಾದ್ರೆ ಎಲ್ಲ ಹೋದ್ರು, ವಾಪಸ್ ಮನೆಗೆ ಬಂದಿಲ್ಲ, ಏನಾಯ್ತು ಈ ವ್ಯಕ್ತಿಯ ಕಥೆ ಅನ್ನುವಂಥದ್ದು ಈಗ ಕುತೂಹಲ ಕೆರಳಿಸಿದೆ. ಅಲ್ಲಿ ಸಾಕಷ್ಟು ಸೆಕ್ಯೂರಿಟಿ ಇರುತ್ತೆ, ಕಂಪನಿ ಒಳಗಡೆ ಸುಮ್ಮನೆ ಎಂಟ್ರಿ ಆಗಕ್ಕಾಗಲ್ಲ. ಕಾಂಟ್ರಾಕ್ಟ್ ಮೇಲೆ ಮಾಡ್ತಂದ್ರು ಸುತ ಅವ್ರು ಒಂದು ಫೋನ್ ಮಾಡಿ ನಮಗೆ ತಿಳಿಸಿಲ್ಲ. ನಾವೇ ಹುಡ್ಕಾಕತ್ತೀವಿ, ನಾವೇ ಮಾಡಾಕತ್ತೀವಿ, ಒಳಗೆ ಬಿಡಾಕಲ್ಲ ಗಿಡಾಕಲ್ಲ ಅಂದ್ರೆ ಶ್ರೀರಾಮುತ್ತಕ್ಕೆ ಹೋಗ್ರಿ. ಅವ್ರು ಮನೆ ಬಗಳದು ಗೂಳೆಪ್ಪ ಸಾರ್ ಅಂತ ಸೈ ಅದಾನ. ನನ್ನ ಮಕ್ಕಳು ನೋಡಿದೆ ತಾತ ಆತ್ಮ ನಿನ್ನೆ ಗಾಡಿ ಹಾಕ್ಕೊಂಡು ಹೋದ್ರೆ ಆ ಅಪ್ಪನ ಒಂದೇ ಬಿಟ್ಟಿದ್ರಂತಪ್ಪ. ನೋಡಿ ಬಂದೆ ನಮ್ಮ ಪ್ಲಾಂಟ್ನಾಗ ಏನಂತದ್ದು ಅನಾವತ್ತದಿಲ್ಲ ಅಂತ ಅಂದಾರ. ನನಗೆ ಗೊತ್ತಿಲ್ಲ ಅದು ಏನಂಬೋದು. ನನ್ನ ಹೆಸರು ಮಂಜುಳಮ್ಮ ಸರ್. ಬಳ್ಳಾರಿಯ ಜಿಂದಾಲ್ ಕಂಪನಿಗೆ ಬಂದಿದ್ದಂತಹ ಉದ್ಯೋಗಿ ವಾಪಸ್ ತೆರಳಿಲ್ಲ, ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ದುರ್ಗಣ್ಣ ಅನ್ನುವಂತಹ ವ್ಯಕ್ತಿ 13 ವರ್ಷಗಳಿಂದ ಈ ಜಿಂದಾಲ್ ಕಂಪನಿಯಲ್ಲಿ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದಂಥವ್ರು. ನೋಡ್ತಾ ಇದ್ವಿ ಒಳಗಡೆ ಎಂಟರ್ ಆಗ್ತಾ ಇರುವಂತಹ ದೃಶ್ಯಗಳಿದೆ. ಹಾಗೆಯೇ ಇವತ್ತು ಅಲ್ಲಿ ಬಸ್ ತಡೆದು ಪ್ರತಿಭಟನೆ ಮಾಡಿದ್ದಾರೆ ಸಾರ್ವಜನಿಕರು, ಅವರ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು.
ಇನ್ನೂ ಕೂಡ ಕಂಪನಿ ಕೂಡ ಈ ಬಗ್ಗೆ ಏನು ಹೇಳಿಕೆ ಕೊಡ್ತಾ ಇಲ್ಲ, ಹಾಗೆಯೇ ಪೊಲೀಸರು ಕೂಡ ಏನು ಹೇಳಿಕೆ ಕೊಡ್ತಾ ಇಲ್ಲ. ಎಲ್ಲ ಹೋದ್ರು ಹಾಗಾದ್ರೆ ನಮ್ಮ ವ್ಯಕ್ತಿ ಅನ್ನುವಂಥದ್ದು ಇವರ ಕುಟುಂಬಸ್ಥರ ಪ್ರಶ್ನೆ ಆಗಿದೆ. ಅಲ್ಲಿನ ಸಾರ್ವಜನಿಕರು ಕುಟುಂಬಸ್ಥರು ಸೇರಿ ಬಸ್ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಹೈದರಾಬಾದ್ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಭೇಟಿ ಕೊಡಲಿದೆ ಆ ಒಂದು ಸ್ಥಳಕ್ಕೆ. ಈ ಭೇಟಿಯ ಬಗ್ಗೆ NHRC ಏನು ಇಡೀ ಪ್ರಕರಣದ ಬಗ್ಗೆ ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸಿದೆ. ಪಶುವೈದ್ಯೆಯ ಪೋಷಕರು NHRC ಭೇಟಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಿದ್ದಾರೆ, ಅದರಲ್ಲಿ ತಪ್ಪೇನಿದೆ ಅನ್ನೋದು ಪೋಷಕರ ಕೂಗು. ಇಡೀ ದೇಶವೇ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿದ್ದಕ್ಕೆ ಖುಷಿ ಪಟ್ಟಿದೆ ಅಂತ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ತನಿಖೆಗೆ ದಿಶಾ ಕುಟುಂಬ ವಿರೋಧವನ್ನು ವ್ಯಕ್ತಪಡಿಸಿದೆ. ನಿನ್ನೆ ನಡೆದಿರ್ತಕ್ಕಂಥ ಎನ್ಕೌಂಟರ್ ವಿಚಾರವಾಗಿ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಸ್ವಲ್ಪ ಆಕ್ಷೇಪವನ್ನು ಎತ್ತಿತ್ತು ಮತ್ತು ಈಗ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಇವತ್ತು ಅಂತ ಹೇಳಲಾಗಿದೆ. ಆದರೆ ಆ ಒಂದು ಭೇಟಿಗೆ ದಿಶಾ ಕುಟುಂಬಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು 9ನೇ ತಾರೀಕುವರೆಗೆ ಅಂದ್ರೆ ಸೋಮವಾರದವರೆಗೆ ಅಂತ್ಯಕ್ರಿಯೆ ನಡೆಸುವಂತಿಲ್ಲ ಅಂತ ತೆಲಂಗಾಣ ಹೈಕೋರ್ಟ್ ಕೂಡ ನಿರ್ದೇಶನ ನೀಡಿರ್ತಕ್ಕಂಥದ್ದು. ಒಟ್ಟಾರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಲ್ಲಿ ಬಂದು ತನಿಖೆಯನ್ನ ನಡೆಸುತ್ತೆ, ಏನೇನಾಗಿದೆ ಅನ್ನೋದರ ವಿವರಗಳನ್ನ ಪಡ್ಕೊಳ್ಳುತ್ತೆ. ಆ ನಂತರವಷ್ಟೇ ಅಂತ್ಯಕ್ರಿಯೆ ನಡೆಸಬೇಕು ಅಂತ ಹೇಳಲಾಗುತ್ತೆ. ಅದನ್ನ ಪೋಸ್ಟ್ ಮಾರ್ಟಮ್ ಡೀಟೇಲ್ಸ್ನ ತರಿಸಿಕೊಳ್ಳಲಾಗುತ್ತೆ, FSL ಡೀಟೇಲ್ಸ್ನ ತರಿಸಿಕೊಳ್ಳಲಾಗುತ್ತೆ. ಆ ನಂತರವಷ್ಟೇ ಅಂತ್ಯಕ್ರಿಯೆ ಮಾಡಬೇಕು ಮೃತರದ್ದು ಅನ್ನುವಂಥದ್ದನ್ನ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ಸ್. ಬೆಂಗಳೂರಿನ ಮಡಿವಾಳದಲ್ಲಿ ಒಂದು ವಾರದ ಹಿಂದೆ ಬ್ಲಾಸ್ಟ್ ಆಗಿತ್ತು, FSL ಸೆಂಟರ್ ಬ್ಲಾಸ್ಟ್ ಆಗಿತ್ತು. ಈ FSL ಕೇಂದ್ರದ ಬ್ಲಾಸ್ಟ್ಗೆ ನಿಜವಾದ ಕಾರಣ ಏನು? FSL ಬ್ಲಾಸ್ಟ್ ಬಗ್ಗೆ ಹಿರಿಯ ಅಧಿಕಾರಿಯೊಬ್ಬರು ದೂರು ನೀಡಿದ್ದಾರೆ. ಹಿರಿಯ ಅಧಿಕಾರಿಗಳ ಸಮಿತಿಯಿಂದ ಇದೀಗ ತನಿಖೆ ನಡೆದಿದೆ. ವಿಧಿ ವಿಜ್ಞಾನ ಕೇಂದ್ರದಲ್ಲಿ ಬ್ಲಾಸ್ಟ್ ನಡೆದಿತ್ತು. ಬೆಂಗಳೂರಿನ ಮಡಿವಾಳದ ವಿಧಿ ವಿಜ್ಞಾನ ಕೇಂದ್ರದಲ್ಲಿ ಯಾತಕ್ಕೋಸ್ಕರ ಈ ಒಂದು ಬ್ಲಾಸ್ಟ್ ನಡೀತು? ಎಂಥ ಸ್ಫೋಟ ಇದು? ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಇದೀಗ ಹಿರಿಯ ಅಧಿಕಾರಿ ದೂರು ದಾಖಲಿಸಿದ್ದಾರೆ. NCR ದಾಖಲಾಗಿದೆ. ಸ್ಫೋಟದ ಬಗ್ಗೆ ADGP ಪರಮಶಿವ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ. ತನಿಖಾ ವರದಿಯ ಅಂಶಗಳ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಕೂಡ ನಿರ್ಧರಿಸಲಾಗಿದೆ. FSL ಸ್ಫೋಟದಲ್ಲಿ ಗಾಯಗೊಂಡಿರ್ತಕ್ಕಂಥ 3 ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಫೋರ್ಟಿಸ್ನಲ್ಲಿ ಶ್ರೀನಾಥ್ ಅನ್ನೋರ ಕೈ ಬೆರಳುಗಳಿಗೆ ಕಾಸ್ಮೆಟಿಕ್ ಸರ್ಜರಿ ಮಾಡಲಾಯಿತು. ಮತ್ತೋರ್ವ ಅಧಿಕಾರಿ ನವ್ಯ ಅವರಿಗೆ ನಾರಾಯಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕೆಮಿಕಲ್ ಪ್ರಯೋಗ ನಡೆಸುವಾಗ, ರಾಸಾಯನಿಕ ಪ್ರಯೋಗ ನಡೆಸುವಾಗ ಈ ಒಂದು ಬ್ಲಾಸ್ಟ್ ಸಂಭವಿಸಿತ್ತು ಅಂತ ಹೇಳಲಾಗಿತ್ತು. ಇದೀಗ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ತನಿಖೆಯ ನಂತರ ಯಾವ ಕಾರಣದಿಂದಾಗಿ ಈ ರೀತಿ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಸ್ಫೋಟ ನಡೀತು ಅನ್ನೋದು ಗೊತ್ತಾಗುತ್ತೆ. ಸಾಕಷ್ಟು ಕುತೂಹಲವನ್ನ ಕೆರಳಿಸಿತ್ತು. ಬೆಂಗಳೂರಿನ ಮಡಿವಾಳದಲ್ಲಿರ್ತಕ್ಕಂಥ ವಿಧಿವಿಜ್ಞಾನ ಕೇಂದ್ರದಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಸಂಭವಿಸಿದ್ದಂಥದ್ದು. ಅದು ಹೇಗೆ ವಿಧಿವಿಜ್ಞಾನ ಕೇಂದ್ರದಲ್ಲಿ ಇಂಥ ಒಂದು ಸ್ಫೋಟ ಸಂಭವಿಸಿತು, ಯಾವ ಕಾರಣಕ್ಕೋಸ್ಕರ ಸಂಭವಿಸಿತು ಅಂತ ಅಧಿಕಾರಿಗಳಿಗೆ ಕೂಡ ಗಾಯ ಆಗಿತ್ತು. ಏನ್ ಮಾಡೋದಕ್ಕೆ ಹೋಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಸಂಭವಿಸಿದೆ ಅನ್ನುವಂಥದ್ದು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುನಿರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಇದೀಗ FSL ಸೆಂಟರ್ನಲ್ಲಿ ಆಗಿರ್ತಕ್ಕಂಥ ಬ್ಲಾಸ್ಟ್ ಬಗ್ಗೆ ತನಿಖೆ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಅಂತ ಏನ್ ನಡೆದಿತ್ತು ಮುನಿರಾಜು? ಶ್ರೀಲಕ್ಷ್ಮಿ, ಏನು 29ನೇ ತಾರೀಕು ಒಂದು FSL ಕೇಂದ್ರದಲ್ಲಿ ಒಂದು ಬ್ಲಾಸ್ಟ್ ಆಗಿತ್ತು. ಈ ಸಂಬಂಧ ಈಗ ಒಂದು ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಅಲ್ಲಿನ ಒಂದು ಹಿರಿಯ ಅಧಿಕಾರಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಏನು ಈ ಘಟನೆ ಹಿನ್ನೆಲೆಯಲ್ಲಿ ನಿರ್ಲಕ್ಷ್ಯತೆ ಏನಾದ್ರೂ ಕಂಡು ಬಂದಿದೆಯಾ ಅಥವಾ ಅಧಿಕಾರಿಗಳು ಬೇಜವಾಬ್ದಾರಿಯಿಂದಾಗಿ ಕೆಲಸ ಮಾಡಿ ಒಂದು ಬ್ಲಾಸ್ಟ್ಗೆ ಕಾರಣ ಆಗಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ಒಂದು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಒಂದು ದೂರನ್ನ ದಾಖಲು ಮಾಡಿರುವಂತದ್ದು. ಮತ್ತೆ ಈ ಒಂದು ದೂರು ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ರೆ ಮತ್ತೆ ಅದೇ ರೀತಿ ಹಿರಿಯ ಅಧಿಕಾರಿಯಾಗಿರುವಂತಹ ಏನು ಪರಶಿವಮೂರ್ತಿ ಅವರು ತನಿಖೆ ಕೈಗೊಂಡಿದ್ದಾರೆ. ಈ ಒಂದು ಬ್ಲಾಸ್ಟ್ಗೆ ಕಾರಣ ಏನು ಅನ್ನೋದ್ರ ಬಗ್ಗೆ
ಅವರು ಕೊಡುವಂತ ಒಂದು ವರದಿ ಆಧಾರದ ಮೇಲೆ ಪೊಲೀಸರು ಒಂದು FIR ಅನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ಸಹ ಒಂದು ಚಿಂತನೆ ಮಾಡಿರುವಂತದ್ದು. ಈಗಾಗಲೇ ಏನು FSL ಕೇಂದ್ರದ ಅಧಿಕಾರಿ ಕೊಟ್ಟ ದೂರಿನ ಮೇರೆಗೆ ಒಂದು NCR ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತೆ ಇನ್ನು ಈ ಒಂದು ಘಟನೆಯಲ್ಲಿ ಗಾಯಗೊಂಡಿರುವಂತಹ ಏನು ಅಲ್ಲಿದ್ದಂತಹ ಒಂದು ಕೆಲವು ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಈಗ ಆಸ್ಪತ್ರೆಯಲ್ಲೂ ಸಹ ಚಿಕಿತ್ಸೆಯನ್ನ ಕೊಡ್ತಿದ್ದಾರೆ. ಏನು ಅದರಲ್ಲಿ ಪ್ರಮುಖವಾಗಿ ಶ್ರೀನಾಥ್ ಎಂಬುವರ ಕೈಗೆ ಒಂದು 5 ಬೆರಳುಗಳು ಸಹ ಡ್ಯಾಮೇಜ್ ಆಗಿತ್ತು. ಈಗ ಅವರ 5 ಬೆರಳುಗಳಿಗೆ ಒಂದು ಕ್ಯಾಸ್ಮೆಟಿಕ್ ಸರ್ಜರಿಯನ್ನು ಸಹ ಮಾಡಲಾಗಿದೆ. ನಿನ್ನೆ ವೈದ್ಯರು ಈ ಒಂದು ಸರ್ಜರಿಯನ್ನು ಮಾಡಿದ್ದು ಅವರಿಗೆ ಒಂದು ಆರೋಗ್ಯ ಸುಧಾರಣೆಗೆ ಬೇಕಾದಂತ ಎಲ್ಲಾ ಚಿಕಿತ್ಸೆಗಳನ್ನು ಸಹ ನೀಡ್ತಿರುವಂತದ್ದು. ಮತ್ತೆ ಇನ್ನು ಮತ್ತೊಬ್ಬ ವೈದ್ಯ ನವ್ಯ ಎಂಬುವರು ಸಹ ಒಂದು ನಾರಾಯಣ ಹೃದಯ ನೇತ್ರಾಲಯದಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ. ಅವರ ಕಣ್ಣಿಗೂ ಸಹ ಗಂಭೀರ ಗಾಯ ಆಗಿದ್ದು ಅವ್ರಿಗೂ ಸಹ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಸುಲಕ್ಷ್ಮಿ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗಾಗಿ. ಮತ್ತೊಂದು ಬೃಹತ್ ನಿರ್ಲಕ್ಷ್ಯದ ಕಥೆಯನ್ನ ಹೇಳ್ತಾ ಇದ್ದೀವಿ. ಬೆಂಗಳೂರು ನಗರದ ಸ್ವಚ್ಛತಾ ಯೋಧರಿಗೆ ಇದೆಂತ ಅನ್ಯಾಯ ಆಗ್ತಾ ಇದೆ. ನಗರದ ಆರೋಗ್ಯವನ್ನ ಕಾಪಾಡುವವರ ಆರೋಗ್ಯಕ್ಕೇನೆ ಗಂಡಾಂತರ ಬಂದ್ಬಿಟ್ಟಿದೆ. ಬೆಂಗಳೂರು ನಗರದಲ್ಲಿ ಯಾರು ಇಡೀ ನಗರದ ಸ್ವಚ್ಛತೆಯನ್ನ ಕಾಪಾಡ್ತಾರೋ ಪೌರ ಕಾರ್ಮಿಕರು, ಅವರ ಆರೋಗ್ಯಕ್ಕೆ ಗಂಡಾಂತರ. 60ಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ಮಹಾಮಾರಿ ಕ್ಯಾನ್ಸರ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವೈದ್ಯಕೀಯ ಪರೀಕ್ಷೆಗೊಳಪಟ್ಟವರಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಪತ್ತೆ ಆಗಿರ್ತಕ್ಕಂಥದ್ದು. ಸದಾ ಧೂಳು ಮತ್ತೊಂದು ಎಲ್ಲ ಸ್ವಚ್ಛ ಮಾಡ್ತಾ ಇರ್ತಾರೆ. ಪಾಪ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಪರಿಕರಗಳನ್ನ ಕೊಟ್ಟಿಲ್ಲ, ಸುರಕ್ಷತಾ ಪರಿಕರಗಳನ್ನ ಕೊಟ್ಟಿಲ್ಲ. 500ಕ್ಕೂ ಹೆಚ್ಚು ಪೌರ ಕಾರ್ಮಿಕರನ್ನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಪರೀಕ್ಷೆಗೊಳಪಡಿಸಿದಾಗ ಕ್ಯಾನ್ಸರ್ ಅಷ್ಟೇ ಅಲ್ಲ, ಪೌರ ಕಾರ್ಮಿಕರಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆಗಳು ಪತ್ತೆಯಾಗಿದ್ದಾವೆ. ಶ್ವಾಸಕೋಶದ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಕಸ, ಧೂಳು, ಕೊಳಕು. ಮುಖಕ್ಕೆ ಮಾಸ್ಕ್ ಕೊಟ್ಟಿಲ್ಲ, ಕೈಗೆ ಗ್ಲೌಸ್ ಕೊಟ್ಟಿಲ್ಲ, ಕಾಲಿಗೆ ಶೂ ನೀಡದೆ ಅವ್ರಿಗೆ ವಂಚನೆಗೆ ಒಳಗಾಗಿದ್ದಾರೆ. ಅವರೆಲ್ಲರೂ ಕೂಡ ಆರೋಗ್ಯ ರಕ್ಷಣೆಗೆ ಅಂತ ನಿಗದಿಯಾಗಿರ್ತಕ್ಕಂಥ ಹಣದಲ್ಲೂ ಕೂಡ ಭಾರಿ ಲೂಟಿ ಮಾಡ್ತಾ ಇದ್ದಾರೆ. ಪಾಪ ಎಲ್ಲೋ ಹೋಗ್ಬೇಕು, ಬಡ ಕುಟುಂಬಗಳು, ಇವ್ರ ಹತ್ರ ಚಿಕಿತ್ಸೆಗೂ ದುಡ್ಡಿರೋದಿಲ್ಲ. ಇವರೇ ಮನೆಗೆ ಆಧಾರ ಆಗಿರ್ತಾರೆ, ದುಡಿತಾ ಇರ್ತಾರೆ. ಸರ್ಕಾರಿ ನೌಕರಿ ಅಂತ, ಪಾಪ ಪಾಲಿಕೆಯ ನೌಕರಿ ಅಂತ ಏನೋ ಇದ್ದಿದ್ರಲ್ಲಿ ಹೊಟ್ಟೆಪಾಡು ಅಂತ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಕಾರ್ಮಿಕರ ಜೀವಕ್ಕೆ ಕೂತು ತರುವಂತಹ ಕೆಲಸ ನಡೀತಾ ಇದೆ. ಇದು BBMP ಕಡೆಯಿಂದ ಆಗ್ತಾ ಇರ್ತಕ್ಕಂಥ ಬೃಹತ್ ನಿರ್ಲಕ್ಷ್ಯ. ಯಾರು ಈ ನಗರವನ್ನ ಸ್ವಚ್ಛವಾಗಿ ಇಡ್ತಾರೋ ಅವರುಗಳ ಜೀವಕ್ಕೆ ಕುತ್ತು ಬಂದಿದೆ ಅಂತಂದ್ರೆ ನಿಜಕ್ಕೂ ಅತ್ಯಂತ ವಿಷಾದದ ಸಂಗತಿ ಇದು. ನಮ್ಮ ಪೌರ ಕಾರ್ಮಿಕರುಗಳನ್ನ ಎಷ್ಟು ಕೀಳಾಗಿ ನಡೆಸ್ಕೊಳ್ತಾ ಇದೆ ವ್ಯವಸ್ಥೆ ಅನ್ನೋದಕ್ಕೆ ಕನ್ನಡಿ. ನಿರ್ವಹಣೆ ಮಾಡೋದು ನಮ್ಮ ತಂದೆ ತಾಯಿ ಯಾವ ರೀತಿ, ಆ ರೀತಿ ಪೌರ ಕಾರ್ಮಿಕರು ಬೆಂಗಳೂರು ನಗರದಲ್ಲಿ. ಪೌರ ಕಾರ್ಮಿಕರು ಇವತ್ತಿನ ದಿನ ಬೆಂಗಳೂರು ಮಹಾನಗರ ಪಾಲಿಕೆಗೆ ಮೂಲ ಅವರು. ಯಾಕಂದ್ರೆ ಪೌರ ಕಾರ್ಮಿಕರು ಇಲ್ಲದೆ BBMP ಇಲ್ಲ, BBMP ಇಲ್ಲದೆ ಪೌರ ಕಾರ್ಮಿಕರಿಲ್ಲ. BBMPಯಲ್ಲಿ ಬಹುತೇಕ ಹೆಚ್ಚಿನ ಪ್ರಮಾಣದಲ್ಲಿ ಪೌರ ಕಾರ್ಮಿಕರು SC STಗಳೇ ಆಗಿದ್ದಾರೆ. ಇವ್ರಿಗೆ ಆರೋಗ್ಯದ ದೃಷ್ಟಿಯಲ್ಲಿ BBMP ಯಾವುದೇ ಕಾರಣಕ್ಕೂ ಇವ್ರ ಬಗ್ಗೆ ಕೇರ್ ತಗೊಳ್ಳೋಂಥ ಕೆಲಸ ಮತ್ತೆ ಕಾರ್ಯಕ್ರಮಗಳನ್ನ, ಹೊಸ ಯೋಜನೆಗಳನ್ನ ಯಾವುದೂ ಮಾಡ್ತಾ ಇಲ್ಲ. ಸ್ವಚ್ಛತಾ ನಿರ್ವಹಣೆ. ಇನ್ನು ಪೌರ ಕಾರ್ಮಿಕರಿಗೆ ಈ ರೀತಿ ಕ್ಯಾನ್ಸರ್ ಇರ್ತಕ್ಕಂಥ ವಿಚಾರದಲ್ಲಿ ಮೇಯರ್ ಉಡಾಫೆ ಮಾತನಾಡ್ತಾ ಇದ್ದಾರೆ. ಅವರ ಕ್ಯಾನ್ಸರ್ಗೆ ಪ್ರದೂಷಿತ ವಾತಾವರಣ ಕಾರಣ ಅಲ್ವೇ ಅಲ್ವಂತೆ, ಕ್ಯಾನ್ಸರ್ ಬಂದಿರೋದಲ್ವಂತೆ, ಅವರಾಗೆ ಅವ್ರು ತಂದುಕೊಂಡಿದ್ದಾರಂತೆ. ಏನ್ ನಾನ್ಸೆನ್ಸ್ ಮಾತನಾಡ್ತಾರೆ ಅಂತ ಯಾರಿಗೇ ಆದ್ರೂ ಕೂಡ ಆಕ್ರೋಶ ಬರುತ್ತೆ. ಅವರಾಗೆ ಅವರು ಕ್ಯಾನ್ಸರ್ ತಂದುಕೊಂಡಿದ್ದಾರೆ, ಅವರ ಕ್ಯಾನ್ಸರ್ಗೆ ಪ್ರದೂಷಿತ ವಾತಾವರಣ ಕಾರಣ ಅಲ್ಲ ಅಂತ ಮೇಯರ್ ಹೇಳ್ತಾರೆ. ಎಲ್ಲೋಗ್ಬೇಕು ಪಾಪ ಮೇಯರೇ ಈ ರೀತಿ ಹೇಳಿಕೆ ಕೊಟ್ರೆ ಕಾರ್ಮಿಕರು ಎಲ್ಲಿ ಹೋಗ್ಬೇಕು? ಗುಟ್ಕಾ, ಪಾನ್, ಮದ್ಯ, ಧೂಮಪಾನ ಸೇವನೆ ಹೆಚ್ಚಾಗಿದೆ ಹಾಗಾಗಿ ಅಂತ, ಅದನ್ನು ಸೇವಿಸ್ತಾ ಇರೋದ್ರಿಂದಲೇ ಕ್ಯಾನ್ಸರ್ ಮಹಾಮಾರಿ ಬಂದಿದೆ ಅಂತ. ಅದಕ್ಕಾದ್ರೂ ಕ್ರಮ ಕೈಗೊಳ್ಳಿ, ಕಾರ್ಮಿಕರನ್ನ ಬಿಟ್ಬಿಡ್ತೀರಾ? ಹಾಗಾದ್ರೆ ಪೌರ ಕಾರ್ಮಿಕರಿಗೆ ಕ್ಯಾನ್ಸರ್ ಬರೋದಕ್ಕೆ BBMP ಕಾರಣವೇ ಅಲ್ವಂತೆ ಅಂತ. ನಿಮ್ಮ ಕಾರ್ಮಿಕರನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಿ, ಎಷ್ಟು ಚೆನ್ನಾಗಿ ಅರಿವು ಮೂಡಿಸ್ತಾ ಇದ್ದೀರಿ, ಅಥವಾ ಎಷ್ಟು ಸ್ವಚ್ಛ ವಾತಾವರಣದಲ್ಲಿ ಅವ್ರಿಗೆ ಎಷ್ಟು ಆರೋಗ್ಯಕರ ವಾತಾವರಣದಲ್ಲಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀರಿ? ನಾವೇ ಬೆಂಗಳೂರಲ್ಲಿ ಒಂದು ರೌಂಡ್ ಹೋದ್ರೆ ಗೊತ್ತಾಗುತ್ತೆ ಪಾಪ ಎಷ್ಟು ಅನಾರೋಗ್ಯಕಾರಿ ವಾತಾವರಣದಲ್ಲಿ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ ಅಂತ. ಪ್ರತಿನಿತ್ಯ 24 ಗಂಟೆ ಕಸ ಎತ್ತೋದು, ಧೂಳು ಹೊಡೆಯೋದು ಮಾಡ್ತಾ ಇರ್ತಾರೆ. ಆದ್ರೆ ಅವರ ಆರೋಗ್ಯಕ್ಕೇನೆ ಕುತ್ತು ಬಂದಿರತಕ್ಕಂಥ ಸಂದರ್ಭ. ಅವ್ರಿಗೆ ಮಾಸ್ಕ್ ಆಗ್ಲಿ, ಕೈಯಲ್ಲಿ ಗ್ಲೌಸ್ ಆಗ್ಲಿ ಬಹಳ ಕಡಿಮೆ. ತಪ್ಪಿನಿಂದ ನುಣುಚಿಕೊಳ್ಳೋದಕ್ಕೆ ಮೇಯರ್ ಉಡಾಫೆಯ ಉತ್ತರ ಕೊಡ್ತಿದ್ದಾರೆ. ಸ್ವತಃ ಮೇಯರ್ ಗೌತಮ್ ಕುಮಾರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಗೌತಮ್ ಕುಮಾರ್ ಅವರೇ, ಅವ್ರಿಗೆ ಕ್ಯಾನ್ಸರ್ ಬಂದಿರತಕ್ಕಂಥದ್ದು ಧೂಳಿನಿಂದ ಅಲ್ಲ ಅಂತ ಹೇಳ್ತೀರಿ, ಮನಸ್ಥಿತಿಯಿಂದ ಅಂತ ನೀವು ಹೇಳೋದನ್ನ ಟು ಅನ್ ಎಕ್ಸ್ಟೆಂಟ್ ಒಪ್ಕೊಳ್ಬಹುದೇನೋ, ಆದ್ರೆ ಅವರ ಹೊಣೆಗಾರಿಕೆ, ಅವರ ಆರೋಗ್ಯದ ಹೊಣೆಗಾರಿಕೆ ನಿಮ್ದೇ ಅಲ್ವಾ ಸರ್? ಅಲ್ಲ, ಒಂದು ಎಕ್ಸ್ಟೆಂಟ್ ಗೆ ನಾವು ಹೆಲ್ತ್ ಕ್ಯಾಂಪ್ಗಳೆಲ್ಲ ಮಾಡಿ ಅವರಿಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ಬೇಕಾಗಿತ್ತು. ಎಕ್ಸಾಕ್ಟ್ಲಿ ಆ ತರದ್ದು ಯಾವ್ದು ಮಾಡಿಲ್ಲ. ಹಿಂದೆ ನಾನು ಸೂಚನೆ ಕೊಟ್ಟಿದ್ದೀನಿ ನಮ್ಮ ಅಧಿಕಾರಿಗಳಿಗೆಲ್ಲ. ಯಾಕಂದ್ರೆ SWM ಹೊಸ ರೂಲ್ಸ್ ಮಾಡ್ತಾ ಇದೀವಿ, ಮತ್ತೆ ಕಸದ ವಿಷಯದಲ್ಲಿ ನಾವು ಎಚ್ಚರಿಕೆ ತಗೊಂತಾ ಇದೀವಿ ಮುಂಬರುವ ದಿನಗಳಲ್ಲಿ ಯಾವ ತರ ಕೆಲಸ ಮಾಡ್ಬೇಕಂತ.
ಆ ನಿಟ್ಟಿನಲ್ಲಿ ಇದು ಒಂದು ಪ್ರೋಗ್ರಾಮು ನಾವು ತಗೊಂತಾ ಇದೀವಿ. ಯಾಕಂದ್ರೆ ನಮ್ಮದೇ ಆದ ಪೌರ ಕಾರ್ಮಿಕರಿಗೆ ನಾವು ಆರೋಗ್ಯ ಕೊಡೋದನ್ನು ನಮ್ಮ ಕರ್ತವ್ಯ. ಓಕೆ, ಆ ನಿಟ್ಟಿನಲ್ಲಿ ಹೆಲ್ತ್ ಕ್ಯಾಂಪ್ ಮಾಡುವಂತದ್ದು ಕೆಲಸ ನಾವು ಮಾಡ್ಬೇಕು. ಓಕೆ, ಗೌತಮ್ ಕುಮಾರ್ ಅವರೇ, ಕೋಟಿಗಟ್ಲೆ ಫಂಡ್ ಇರುತ್ತೆ ಮತ್ತು ಈ ಪೌರ ಕಾರ್ಮಿಕರು ನಿಮ್ಮದೇ ಮಕ್ಕಳು, ನಿಮ್ಮದೇ ಪಾಲಿಕೆಯ ಮಕ್ಕಳು. ಇವ್ರಿಲ್ದೆ ಹೋದ್ರೆ ಬೆಂಗಳೂರು 2 ದಿನ ಕೊಳತು ನಾರ್ತಾ ಇರುತ್ತೆ. 2 ದಿನ ಇವ್ರು ಕೆಲ್ಸಕ್ಕೆ ಬಂದಿಲ್ಲ ಅಂತಂದ್ರೆ ಇಡೀ ಬೆಂಗಳೂರಿನಲ್ಲಿ ಕೋಟ್ಯಾಂತರ ಜನ ಬದುಕೋದಕ್ಕಾಗೋದಿಲ್ಲ. ನ್ಯೂಸ್ 18 ಕನ್ನಡ ಇಂಥದ್ದೊಂದು ಬೃಹತ್ ವಿಚಾರವನ್ನ ನಿಮ್ಮ ಗಮನಕ್ಕೆ ತರ್ತಾ ಇದೆ. ಏನ್ ಮಾಡ್ಬೇಕು ಇದಕ್ಕೆ ಅಂತ? ಇಲ್ಲ, 100% ನೀವು ಹೇಳ್ದಂಗ ನಮ್ಮ ಮಕ್ಕಳೆಲ್ಲ, ನಮ್ಮ ತಾಯಂದ್ರು ಅವರೆಲ್ಲ ನೋಡ್ಕೊಳ್ಳಂತ ಜವಾಬ್ದಾರಿ ನಮ್ದೇ. 100% ಇದನ್ನ ನನ್ನ ರಣದೀಪ್ ಅವರು ಸರ್ಫರಾಜ್ ಖಾನ್ ಅವ್ರ ಹತ್ರ ನಾನು ಚರ್ಚೆ ಮಾಡಿದ್ದೀನಿ. ಯಾವ ಕಾರಣದಿಂದ ಇವರಲ್ಲಿ ಕ್ಯಾನ್ಸರ್ ಸಿಂಪ್ಟಮ್ಸ್ ಕಂಡು ಬಂದಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿದೀನಿ. ಪ್ಲಸ್ ಅವರಿಗೆ ಹೆಲ್ತ್ ಅವೇರ್ನೆಸ್ ಕ್ಯಾಂಪ್, ಆರೋಗ್ಯದ ಬಗ್ಗೆ ಒಂದು ಚಿಂತನೆ ಯಾವ ತರ ಇರ್ಬೇಕು, ಅವ್ರು ಹೆಂಗ್ ಮಾಡ್ಬೇಕಂತ ಒಂದು ಚಿಂತನೆ ಮಾಡುವಂತ ಕೆಲಸನೂ ನಾವು ಮಾಡ್ತೀವಿ ಮಹಾನಗರ ಪಾಲಿಕೆಯಿಂದ ಅಂತ ಒಂದು ವಿಶ್ವಾಸದ ಮಟ್ಟಿಗೆ. ನಾವೆಲ್ಲ ಗೌತಮ್ ಕುಮಾರ್ ಅವರೇ, ನಾವೆಲ್ಲ ಸಮಾಜದಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಜನಗಳು ಆರಾಮಾಗಿ ಸುಖವಾಗಿ ಓಡಾಡ್ಕೊಂಡು ಇರ್ಬೇಕು ಅಂತಂದ್ರೆ ಪಾಪ ಇವ್ರು ಕ್ಲೀನ್ ಮಾಡ್ಬೇಕು. ಪ್ರತಿನಿತ್ಯ ಇವ್ರು ಇದನ್ನೇ ಮಾಡ್ತಾರೆ. ಇದನ್ನ ಪ್ರಯಾರಿಟಿ ಬೇಸಿಸ್ ಅಲ್ಲಿ ತಗೊಂಡು ನೀವು ಅವ್ರನ್ನ ನೋಡ್ಕೊಬೇಕಲ್ವಾ? ಇದು ಪ್ರಯಾರಿಟಿನೇ ಮೇಡಮ್, ಇದು ಪ್ರಯಾರಿಟಿನೇ. ಇದು ಅವ್ರಿಗೆ ಮೆಡಿಕಲ್ ಹೆಲ್ತ್ ಅವೇರ್ನೆಸ್ ಕ್ಯಾಂಪ್ಸ್ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥಿತವಾಗಿ ಮಾಡಿದೀವಿ ಸರ್. 60 ಜನ ಕ್ಯಾನ್ಸರ್ ಪೇಷಂಟ್, ಆಲ್ರೆಡಿ ಕ್ಯಾನ್ಸರ್ ಬಂದಿರೋರು ಇದಾರೆ. ಅಲ್ಲಿಗೆ 60 ಕುಟುಂಬಗಳ ಗತಿ ಏನಾಯ್ತು ಅಂತ ಆ ಹೊಣೆಗಾರಿಕೆ ನೀವು ತಗೋತೀರಾ? ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಪಾಪ ಲಕ್ಷಗಟ್ಟಲೆ ದುಡ್ಡೆಲ್ಲಿ ಇರುತ್ತೆ ಸರ್ ಅವ್ರ ಹತ್ರ? ಇದ್ರ ಬಗ್ಗೆ ನಾನು ಚರ್ಚೆ ನಡೆಸ್ತೀನಿ ಮೇಡಮ್. ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸ್ಬಿಟ್ಟು ಆ 60 ಕುಟುಂಬದವ್ರು ಯಾರಿದಾರ ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಏನಾದ್ರು ವ್ಯವಸ್ಥೆ ಮಾಡ್ತೀರಾ? ಅಲ್ಲ, ಇನ್ ಕೇಸ್ ಆಗಿದ್ದಲ್ಲಿ ಅವ್ರಿಗೆ ಏನು ಫ್ರೀ ಟ್ರೀಟ್ಮೆಂಟ್ ಅಂತಲ್ಲ, ಸುಮ್ಮನೆ ಸುಳ್ಳು ಆಶ್ವಾಸನೆ ಕೊಡಬಾರ್ದು. ಎಷ್ಟು ಅವರಿಗೆ ವೈದ್ಯಕೀಯ ವೆಚ್ಚನ ಕೊಡ್ಬೇಕಂತ ಆಯುಕ್ತರ ಜೊತೆ ಚರ್ಚೆ ಮಾಡಿ ತಮ್ಮ. ಇನ್ನು ಸಾಕಷ್ಟು ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳು ಕಾಣಿಸ್ಕೊಂಡಿದ್ದಾವೆ. ಸಿಕ್ಕಾಪಟ್ಟೆ ಬೇರೆ ಬೇರೆ ಇತರೆ ರೋಗಗಳು ಕೂಡ ಕಾಣಿಸ್ಕೊಂಡಿದ್ದಾವೆ. ದಯವಿಟ್ಟು ಈ ಬಗ್ಗೆ ಗಮನ ಹರಿಸಿ. ನಾವು ಕೂಡ ಇದನ್ನ ನಿರಂತರವಾಗಿ ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಗೌತಮ್ ಕುಮಾರ್ ಅವರೇ, ನ್ಯೂಸ್ 18 ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಸೊ ಬೆಂಗಳೂರಿನಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ನಾವೆಲ್ಲರೂ ಕೂಡ ಗಮನ ಹರಿಸಬೇಕಾಗಿರ್ತಕ್ಕಂಥ ಸಮಸ್ಯೆ, ನಮ್ಮ ಪೌರ ಕಾರ್ಮಿಕರುಗಳಿಗೆ ಸುಮಾರು 500 ಜನರನ್ನ ಟೆಸ್ಟ್ ಮಾಡಿದ್ರೆ ಅದ್ರಲ್ಲಿ 60 ಜನಕ್ಕೆ ಕ್ಯಾನ್ಸರ್ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಮತ್ತೆ ಯಾರು ಬರ್ತಾರೆ ಕೆಲಸಕ್ಕೆ ಈ ರೀತಿ ಆದ್ರೆ? ಜೊತೆಗೆ ಇನ್ನೂ ಸಾಕಷ್ಟು ಬಗೆಯ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಚರ್ಮ ಸಂಬಂಧಿ ಕಾಯಿಲೆಗಳು ಇರ್ತಕ್ಕಂಥದ್ದು ಕಂಡು ಬಂದಿದೆ. ಅವರಿಗೆ ಮೂಲಭೂತವಾಗಿ ಸುಮ್ಮನೆ ಒಂದು ಕೋಟ್ ಕೊಟ್ಟಿರ್ತಾರೆ, ಅದು ಯಾವ ಮೂಲೆಗೆ ಸಾಕಾಗುತ್ತೆ? ಇಷ್ಟು ಪ್ರದೂಷಿತ ವಾತಾವರಣದಲ್ಲಿ ಎಷ್ಟಕ್ಕೆ ಸಾಕಾಗುತ್ತೆ ಅದು ಅಂತ, ಇಷ್ಟು ಗಲೀಜಿನಲ್ಲಿ ಅವ್ರು 24 ಗಂಟೆ ಸ್ವಚ್ಛ ಮಾಡುವಂತ ಕೆಲಸನೇ ಮಾಡ್ತಾ ಇರ್ತಾರೆ. ಯಾರು ಇವರ ಆರೋಗ್ಯದ ಹೊಣೆಗಾರಿಕೆ ಕೈಗೊಳ್ಬೇಕು? ಬಹುಶಃ ಕೇವಲ ಬಿಬಿಎಂಪಿ ಅಂತ ನಾವು ಹೇಳಿದ್ರೆ ಸಾಕಾಗುತ್ತೋ ಇಲ್ವೋ? ಬೆಂಗಳೂರಿನ ನಾಗರಿಕರು ಕೂಡ ಪ್ರತಿನಿತ್ಯ ನಮ್ಮ ಮನೆ ಕಸನ ತಗೊಂಡು ಹೋಗೋ ಅಂತವ್ರು ಇದೇ ಪೌರ ಕಾರ್ಮಿಕರು. ಇವರ ಜೀವದ ಬಗ್ಗೆ ನಾವು ಕೂಡ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ ಅಂತ ಅನ್ಸುತ್ತೆ. 60ಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ಸೂಕ್ತ ಚಿಕಿತ್ಸೆಯ ಬಗ್ಗೆ ನೆರವಿನ ಭರವಸೆಯನ್ನ ಈಗಷ್ಟೇ ಮೇಯರ್ ಗೌತಮ್ ಕುಮಾರ್ ಅವರು ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇಡೀ ಬೆಂಗಳೂರಿನ ಗಮನವನ್ನ ನ್ಯೂಸ್ 18 ಕನ್ನಡ ಸೆಳೀತಾ ಇದೆ. 60ಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ಈ ರೀತಿ ಕ್ಯಾನ್ಸರ್ ಇದೆ. ಕೇವಲ ಗೌತಮ್ ಕುಮಾರ್ ಅವರದ್ದು ಒಬ್ಬರದೇ ಹೊಣೆಗಾರಿಕೆ ಅಲ್ಲ, ಇಡೀ ಬೆಂಗಳೂರಿನ ನಾಗರಿಕರ ಹೊಣೆಗಾರಿಕೆ ಕೂಡ ಆಗತ್ತೆ. ಸೊ ಸೂಕ್ತ ಚಿಕಿತ್ಸೆ ಅದೇನ್ ವ್ಯವಸ್ಥೆ ಮಾಡ್ಬೇಕು ಅಂತ ಖಂಡಿತವಾಗ್ಲೂ ನಾವು ಇದಕ್ಕೆ ಸ್ಪಂದಿಸ್ತೀವಿ. ಈ ಬಗ್ಗೆ ಪ್ರಿಯಾರಿಟಿ ಬೇಸಿಸ್ ಅಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಮೇಯರ್ ಗೌತಮ್ ಕುಮಾರ್ ಅವರು ಭರವಸೆ ಕೊಟ್ಟಿದ್ದಾರೆ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ಪೋಷಕರು ಮಕ್ಕಳು ದೂರ ಖಿನ್ನತೆಯಿಂದ ಸಾಯ್ತಾ ಇದ್ದಾರೆ ಇವರು. ಸರ್ಕಾರದ್ದು ಮಾತ್ರ ಜಾಣ ಕುರುಡು. ಶಿಕ್ಷಕರಿಗೆ ಶಿಕ್ಷೆ. ಮಕ್ಕಳಿಗೆ ಪಾಠ ಮಾಡಿ ಜೀವನಕ್ಕೆ ಧೈರ್ಯ ತುಂಬೋ ಶಿಕ್ಷಕರೇ ಈಗ ದಿನನಿತ್ಯ ಸಂಕಟ ಪಡೋ ಹಾಗಾಗಿದೆ. ಪತ್ನಿ ಒಂದೂರು, ಪತಿ ಇನ್ನೊಂದೂರು. ಕೇಳೋರು ಯಾರು ನಮ್ ಗೋಳು ಅನ್ನೋ ಹಾಗಾಗಿದೆ. ಕಡ್ಡಾಯ ವರ್ಗಾವಣೆ ನೀತಿ ಜಾರಿಯಾಗದೆ ಸರ್ಕಾರಿ ಶಿಕ್ಷಕರು ಸಂಕಟ ಪಡ್ತಾ ಇದ್ದಾರೆ. 10 ವರ್ಷ ಒಂದೇ ಕಡೆ ಇದ್ರೆ ಕಡ್ಡಾಯ ಟ್ರಾನ್ಸ್ಫರ್ ಮಾಡಬೇಕು. ಆದ್ರೆ ಆ ನೀತಿ ಈಗ ಇಲಾಖೆಯಲ್ಲಿ ಲೆಕ್ಕಕ್ಕಿಲ್ಲ ಅನ್ನೋ ಹಾಗಾಗಿದೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಸಂಸಾರವೇ ಸರ್ವನಾಶ ಆಗ್ತಾ ಇದೆ ಅಂತ ಕೆಲವು ಶಿಕ್ಷಕರು ಅಳಲು ತೋಡ್ಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಗಮನ ಹರಿಸೋದಕ್ಕೆ ಸರ್ಕಾರ ಶಿಕ್ಷಕರ ವರ್ಗಾವಣೆಗೆ ಅಂತಾನೆ 2019ರ ನೀತಿಯನ್ನ ರೂಪಿಸಿತ್ತು. ಏನಾಯ್ತದು ಅನ್ನೋದು ಈಗ ಎಲ್ಲರ ಪ್ರಶ್ನೆ ಆಗಿದೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರೇ, ದಯವಿಟ್ಟು ಸ್ವಲ್ಪ ಈ ವರದಿಯನ್ನ ನೋಡಿ ಶಿಕ್ಷಕರ ಸಂಕಷ್ಟವನ್ನ ತಾವು ಪರಿಹರಿಸಬೇಕಾಗಿದೆ.
ಶಿಕ್ಷಕರ ಸಮುದಾಯಕ್ಕೆ ವರವಾಗಬೇಕಾಗಿದ್ದಂತಹ ಈ ಒಂದು ವರ್ಗಾವಣೆ ನೀತಿಯಿಂದ ಪ್ರೌಢ ಹಾಗೂ ಪ್ರಾಥಮಿಕ ಶಿಕ್ಷಕರಿಗೆ ತೀವ್ರ ತೊಂದರೆ ಆಗ್ತಾ ಇದೆ. 3 ವರ್ಷಗಳಿಂದ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆನೇ ಸ್ಥಗಿತ ಆಗಿಬಿಟ್ಟಿದೆ. ಯಾವ ಟ್ರಾನ್ಸ್ಫರ್ಸೂ ಇಲ್ಲ. ಇದು ಶಿಕ್ಷಕರ ವರ್ಗಾವಣೆ ಮೇಲೆ ಮಾರಕ ಪರಿಣಾಮ ಬೀರ್ತಾ ಇದೆ ಅಂತ ಸಂಘದ ಪ್ರಧಾನ ಕಾರ್ಯದರ್ಶಿ ಚಿದಾನಂದ ಪಾಟೀಲ್ ಅಸಮಾಧಾನ ಹೊರಹಾಕಿದ್ರು. ಸರ್ಕಾರದಲ್ಲಿ ಲಕ್ಷಾಂತರ ಅರ್ಜಿಗಳು ಬಾಕಿ ಇದ್ದಾವೆ. ವರ್ಗಾವಣೆಯಿಂದ ಬಡ್ತಿ ಶಿಕ್ಷಕರಿಗೆ ಮಾತ್ರ ಲಾಭ ಆಗುತ್ತೆ ಹೊರತು ಬೇರೆ ಶಿಕ್ಷಕರಿಗೆ ಇದರ ಕಿಂಚಿತ್ತೂ ಲಾಭ ಸಿಗ್ತಾ ಇಲ್ಲ ಅಂತಾರೆ ಚಿದಾನಂದ ಪಾಟೀಲ್. ಒಂದು ವರ್ಗಾವಣೆ ನೀತಿಯಲ್ಲಿ ಪರಸ್ಪರ ವರ್ಗಾವಣೆ ನೀತಿ ಇದೆ, ಪತಿ ಪತ್ನಿ ಪ್ರಕರಣದ ವರ್ಗಾವಣೆ ನೀತಿ ಇದೆ, ಅನಾರೋಗ್ಯಕರ ಶಿಕ್ಷಕರ ಸಮಸ್ಯೆಗಳಿಗೆ ವರ್ಗಾವಣೆ ನೀತಿ ಇದೆ, ಇನ್ನು ಸಾಮಾನ್ಯ ವರ್ಗಾವಣೆ ನೀತಿ. ಆದರೆ ಈ ವರ್ಗಾವಣೆ ನೀತಿ ಈ ವರ್ಷ ನಡೆದಿರುವಂಥ ವರ್ಗಾವಣೆ ನೀತಿಯನ್ನು ಗಮನಿಸಿದರೆ ಅದು ಪತಿ ಪತ್ನಿ ಪ್ರಕರಣದಲ್ಲೇ ನಿಂತು ಹೋಯಿತು. ಅಂದರೆ 2400ಗಿಂತ ಹೆಚ್ಚು ಜನ ಶಿಕ್ಷಕರು ಇಬ್ಬರೂ ಸರ್ಕಾರಿ ಅನ್ನುವಂಥ ಸ್ಥಿತಿಯಲ್ಲೇ ಇದ್ದರು. ಆದರೆ 1000ಕ್ಕೆ ನಿಂತೋಯ್ತು. ಅಂದರೆ ಇನ್ನು ಉಳಿದಂಥ ಯಾವ ಶಿಕ್ಷಕರಿಗೂ ವರ್ಗಾವಣೆಯನ್ನು ಆಗಲೇ ಇರುವಂಥ ಉಳಿತು. ಅದಕ್ಕಾಗಿ ನಾವು ಹೇಳ್ತಿರೋದು, ನಾವು ವಾದ ಮಾಡ್ತಿರೋದು ಅಥವಾ ಶಿಕ್ಷಕರು ಇವತ್ತು ಬಯಸ್ತಾ ಇರೋದೇನು ಅಂದರೆ ಈ ಪ್ರತಿಯೊಂದಕ್ಕೂ ಒಂದಷ್ಟು ಪರ್ಸೆಂಟೇಜ್ಗಳನ್ನು ಫಿಕ್ಸ್ ಮಾಡಲಿ. ಮತ್ತು ಈ ಪರಸ್ಪರ ವರ್ಗಾವಣೆ ನೀತಿಯಿಂದ ಇಲಾಖೆಗೆ ಯಾವ ತೊಂದರೆಯೂ ಇಲ್ಲ. ಪರಸ್ಪರ ವರ್ಗಾವಣೆ ನೀತಿಯನ್ನು ಈ ಪರ್ಸೆಂಟೇಜಿಂದ ಹೊರಗಿಡಲಿ. ಮತ್ತು ಅನಾರೋಗ್ಯಕ್ಕೊಳಗಾಗಿರುವಂಥ ಶಿಕ್ಷಕರನ್ನು ಏನು ವರ್ಗಾವಣೆ ಮಾಡ್ತೇವೆ, ಆ ರೀತಿಯ ಕೆಲವೇ ಏನು ರೋಗಗಳನ್ನು ಗುರುತಿಸಿ ನಾವು ಮಾಡಿದ್ದೀವಿ, ಅವುಗಳನ್ನು ಈ ಪರ್ಸೆಂಟೇಜ್ನ ಹೊರಗಿಡಬೇಕು ಅಂತಕ್ಕಂಥದ್ದು ಶಿಕ್ಷಕ ಸಮುದಾಯದ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ಕೂಗು. ಈ ಕಡ್ಡಾಯ ವರ್ಗಾವಣೆಯಲ್ಲಿ ಬಹಳ ನೋವನ್ನು ಅನುಭವಿಸಿರುವಂಥ ಶಿಕ್ಷಕ ಸಮುದಾಯದಲ್ಲಿ ಪ್ರಮುಖವಾಗಿ ಈ ಗಣಿತ ವಿಷಯದ ಶಿಕ್ಷಕರು, PCM ಶಿಕ್ಷಕರು ಅಂತ ಏನು ಹೇಳ್ತೇವೆ, ಇವರು ಬಹಳ ಪ್ರಮುಖವಾಗಿ ನೋವನ್ನು ಅನುಭವಿಸಿದರು. ಇದು ರಜಾ ಅವಧಿಯನ್ನು ಬಿಟ್ಟು ಹೊರಗಡೆ ಬಂದರೆ, ಅಕ್ಟೋಬರ್ ನವೆಂಬರ್ ಈ ಥರ ಎಳ್ಕೊಂಡು ಬಂದರೆ ಇದು ಅಲ್ಲಿರುವಂಥ ಶೈಕ್ಷಣಿಕ ವ್ಯವಸ್ಥೆ ಮೇಲೂ ಹೊಡೆತ ಬೀಳುತ್ತೆ, ಅಲ್ಲಿರುವಂತಹ ಶಿಕ್ಷಕನ ಮನಸ್ಥಿತಿ ಮೇಲೂ ಹೊಡೆತ ಬೀಳುತ್ತೆ, ಸಾಮಾಜಿಕ ಕ್ಷೇತ್ರದ ಮೇಲೂ ಹೊಡೆತ ಬೀಳುತ್ತೆ. ಸಂವೇದನಾಶೀಲವಾಗಿರುವಂತಹ ಶಿಕ್ಷಣ ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ, ದಯಮಾಡಿ ನೀವು ಈ ಒಂದು ಶಿಕ್ಷಕ ಸ್ನೇಹಿಯಾಗಿರುವಂಥ ಒಂದು ಶಿಕ್ಷಕ ವರ್ಗಾವಣೆ ನೀತಿಯನ್ನು ಜಾರಿಗೆ ತರಬೇಕು. ಇದು ಈವರೆಗಿನ ಅಪ್ಡೇಟ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನೀವು ನೋಡುತ್ತಿದ್ದೀರಾ ನ್ಯೂಸ್ 18 ಕನ್ನಡ. ಇದು ನ್ಯೂಸ್ 18 ನೆಟ್ವರ್ಕ್. ನೀವು ನೋಡುತ್ತಿದ್ದೀರಾ ನ್ಯೂಸ್ 18 ಕನ್ನಡ. ಇದು ನ್ಯೂಸ್ 18 ನೆಟ್ವರ್ಕ್. ನೀವು ನೋಡುತ್ತಿದ್ದೀರಾ ನ್ಯೂಸ್ 18 ಕನ್ನಡ. ಇದು ನ್ಯೂಸ್ 18 ನೆಟ್ವರ್ಕ್. ನೀವು ನೋಡುತ್ತಿದ್ದೀರಾ ನ್ಯೂಸ್ 18 ಕನ್ನಡ. ಇದು ನ್ಯೂಸ್ 18 ನೆಟ್ವರ್ಕ್. ನೀವು ನೋಡುತ್ತಿದ್ದೀರಾ ನ್ಯೂಸ್ 18 ಕನ್ನಡ.